ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ಥಿಯರಿನಲ್ಲಿ ನಿಮಗೆ 4 ಯೂನಿಟ್ ಬರುತ್ತೆ. ಅದರಲ್ಲಿ ಮೊದಲನೇ ಯೂನಿಟ್ ಯಾವುದು ಅಂದರೆ ಕೆಮಿಕಲ್ ಬಾಂಡಿಂಗು. ಆ ವಿಡಿಯೋಸ್, ಆ ಸೀರೀಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ 8ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಕೆಮಿಕಲ್ ಬಾಂಡಿಂಗಲ್ಲಿ ಅಯಾನಿಕ್ ಬಾಂಡಿಂಗು ಬರುತ್ತೆ, ಕೋವೆಲೆಂಟ್ ಬಾಂಡಿಂಗು ಬರುತ್ತೆ. ಕೋವೆಲೆಂಟ್ ಬಾಂಡಿಂಗಲ್ಲಿ 5ನೇ ವಿಡಿಯೋ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ RCU NEP ಸೆಕೆಂಡ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮ್ಗೆ ಒಂದೇ ಕಡೆಗೆ ಬರ್ತಾ ಹೋಗುತ್ತೆ. ಸೊ ಆ ಸೀರೀಸಲ್ಲಿ ನಾನು ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗೋದಕ್ಕೆ ಒಂದು ಥಿಯರಿ ಬರುತ್ತೆ, ವೇಲೆನ್ಸ್ ಬಾಂಡ್ ಥಿಯರಿ. ಆ ವೇಲೆನ್ಸ್ ಬಾಂಡ್ ಥಿಯರಿ ಒನ್ ಆಫ್ ದಿ ಮೇಜರ್ ಕಾನ್ಸೆಪ್ಟ್ನ ತೊಗೊಳುತ್ತೆ. ಅದು ಯಾವುದು ಅಂದರೆ ಹೈಬ್ರಿಡೈಸೇಷನ್. ಆ ಹೈಬ್ರಿಡೈಸೇಷನ್ ಸೀರೀಸಲ್ಲಿ sp3 ಹೈಬ್ರಿಡೈಸೇಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು S ಆರ್ಬಿಟಲು, 3 p ಆರ್ಬಿಟಲು. ಈ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ನಿಮಗೆ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಇನ್ ಟರ್ಮ್ಸ್ ಗೋಯಿಂಗ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್. ದ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸು ಅಥವಾ ನಿಮ್ಮದು ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಇರ್ಬೋದು, ಬಾಂಡ್ ಆ್ಯಂಗಲ್ ಇರ್ಬೋದು, ಅದೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಸೀರೀಸಲ್ಲಿ ನಾನಿವತ್ತು sp3 ಹೈಬ್ರಿಡೈಸೇಷನ್ ಬಗ್ಗೆ ಟೇಕಿಂಗ್ ಹೆಲ್ಪ್ ಆಫ್ ಸಿಲಿಕಾನ್ ಟೆಟ್ರಾಕ್ಲೋರೈಡ್ SiCl4 ಆ ಎಕ್ಸಾಂಪಲ್ನ ತೊಗೊಂಡು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಮುಂಚೆ ನನಗೆ ಹೈಬ್ರಿಡೈಸೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. sp3 ಹೈಬ್ರಿಡೈಸೇಷನ್ ಅಥವಾ ಅದನ್ನು ಹೇಳೋದಕ್ಕೆ ಹೈಬ್ರಿಡೈಸೇಷನ್ ಅಂದರೆ ಏನು ಅಂದರೆ ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆಫ್ ಸೇಮ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಹೈಬ್ರಿಡೈಸೇಷನ್. ದ ನ್ಯೂ ಆರ್ಬಿಟಲ್ ಫಾರ್ಮ್ಡ್ ಆರ್ ಕಾಲ್ಡ್ ಆಸ್ ಹೈಬ್ರಿಡ್ ಆರ್ಬಿಟಲ್ಸ್. ಈಗ ಏನಾಗ್ತಾ ಇದೆ, ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗಬೇಕು ಅಂದರೆ ಆಟಮ್ಸ್ ಕಂಬೈನ್ ಆದಮೇಲೆ ಮಾಲಿಕ್ಯೂಲ್ಸ್ ಬರುತ್ತೆ. ಸೊ ಆಟಮ್ಸ್ ಏನಾಗಿರುತ್ತೆ, ಅವು ಏನು ಆರ್ಬಿಟಲ್ಸ್ ಇರುತ್ತಲ್ಲ ಅದಕ್ಕೆ ಆ ಆರ್ಬಿಟಲ್ಸ್ಗೆ ನಾವೇನಂತ ಕರಿತೀವಿ, ಅಟಾಮಿಕ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಆ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅಟಾಮಿಕ್ ಆರ್ಬಿಟಲ್ಸ್ ಏನಾಗುತ್ತೆ, ಬಿಫೋರ್ ಫಾರ್ಮಿಂಗ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ದೇ ಅಂಡರ್ಗೋ ಟೈಪ್ ಆಫ್ ಮಿಕ್ಸಿಂಗ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈಬ್ರಿಡೈಸೇಷನ್. ಬಿಫೋರ್ ಫಾರ್ಮಿಂಗ್ ದಿ ಮಾಲಿಕ್ಯುಲರ್ ಬಾಂಡ್ ಹೈಬ್ರಿಡ್ ಆಗುತ್ತೆ. ಸೊ ಆ ಆರ್ಬಿಟಲ್ಸ್ಗೆ ನಾವೇನಂತ ಕರಿತೀವಿ, ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಅಂದ್ರೇನು, ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗಿ ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ. ಹೈಬ್ರಿಡ್ ಆರ್ಬಿಟಲಿಂದ ನಿಮಗೆ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಅಟಾಮಿಕ್ ಆರ್ಬಿಟಲ್ಸೇ ಕಂಬೈನ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲು ಬರ್ಬೋದು ವಿತೌಟ್ ಅಂಡರ್ಗೋಯಿಂಗ್ ಹೈಬ್ರಿಡೈಸೇಷನ್. ಬಟ್ ಕೆಲವೊಂದು ಕಡೆಗೆ ಏನಾಗುತ್ತೆ, ದೇ ಅಂಡರ್ಗೋ ಹೈಬ್ರಿಡೈಸೇಷನ್. ಅಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಅಂತ ನ್ಯೂ ಆರ್ಬಿಟಲ್ಸ್ ಏನು ಬಂತಲ್ಲ ಅದಕ್ಕೆ ಹೈಬ್ರಿಡ್ ಆರ್ಬಿಟಲ್ಸ್ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನೀಗ ಅಟಾಮಿಕ್ ಆರ್ಬಿಟಲ್ಸ್ ಅಂತಂದರೆ ಅಂತಂದರೆ ಅಟಾಮಿಕ್ ಆರ್ಬಿಟಲ್ ಯಾವ ಶೇಪ್ ಇರುತ್ತೆ, ಸ್ಪೆರಿಕಲ್ ಶೇಪ್ ಇರುತ್ತೆ. p ಆರ್ಬಿಟಲ್ನ ತೊಗೊಂಡ್ರೆ ಇಟ್ ಇಸ್ ಓರಿಯೆಂಟೆಡ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್, px, py, pz ಅಂತ ಹೇಳ್ತೀವಿ. ಸೊ ಅದೇ ಥರ d ಆರ್ಬಿಟಲ್ನ ತೊಗೊಂಡ್ರೆ ಇಟ್ ಈಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್ಸ್. ಸೊ ನಿಮ್ಮ ಸಿಲೆಬಸ್ಗೆ S&P ಮಾತ್ರ, SP ಡಿನೂ ಇದೆ. ಹಾಗಾಗಿ ನೀವು ಇದನ್ನು ನೋಡ್ಕೋಬೇಕಾಗತ್ತೆ. ಇದು ಡಿ ಆರ್ಬಿಟಲ್ ಏನಾಗ್ತಾ ಇದೆ, 5 ಡಿಫ್ರೆಂಟ್ ಡೈರೆಕ್ಷನ್ಗೆ ಓರಿಯೆಂಟ್ ಆಗ್ತಿದೆ. 3 ಅಲಾಂಗ್ ದಿ ಕೋಆರ್ಡಿನೇಟ್ ಇರುತ್ತೆ, ಇನ್ನು 2 ಬೇರೆ ಥರ ಇರುತ್ತೆ. ಸೊ DXY, DZX, DYZ, DX² - DY² DZ² ಅಂತ ಹೇಳ್ತೀವಿ. ಸೊ ಒಟ್ಟು 5 ಆರ್ಬಿಟಲ್ ಇರುತ್ತೆ. ಅಟಾಮಿಕ್ ಆರ್ಬಿಟಲ್ಸ್ ಅಂದ್ರೇನು, ಆರ್ಬಿಟಲ್ಸ್ ಆಫ್ ದಿ ಅಟಾಮಿಕ್ ಅಂತ ಆಟಮ್ ಅಂಥದಕ್ಕೆ ಏನಂತ ಕರಿತೀವಿ, ಅಟಾಮಿಕ್ ಆರ್ಬಿಟಲ್ಸ್. S ಆರ್ಬಿಟಲು ಸ್ಪೆರಿಕಲ್ ಶೇಪ್ ಇರುತ್ತೆ, p ಆರ್ಬಿಟಲ್ಲು ಡಬಲ್ ಶೇಪ್ ಇರುತ್ತೆ, d ಆರ್ಬಿಟಲ್ಲು ಡಬಲ್ ಶೇಪ್ ಇರುತ್ತೆ. ಸೊ ಇವು ಏನಾಗ್ತವೆ, ದೇ ಗೋಯಿಂಗ್ ಟು ಕಂಬೈನ್ ಆದಾಗ ಏನಾಗುತ್ತೆ, ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ ಬರಬೇಕು. ಆದರೆ ಕೆಲವೊಂದ್ಸಲ ಈ ಅಟಾಮಿಕ್ ಆರ್ಬಿಟಲ್ಸ್ ಬಿಫೋರ್ ಫಾರ್ಮಿಂಗ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ದೇ ಅಂಡರ್ಗೋ ಎ process, and that process is called as hybridization. Atomic orbitals, they combine together to form the orbital. In turn, those hybrid orbital, they interact, they overlap to form the molecular orbital and to form the molecule. ಸೊ ಈಗ sp3 ಹೈಬ್ರಿಡೈಸೇಷನ್ ಅಂತ ಹೇಳ್ತಾ ಇದ್ದಾರೆ. sp3 ಹೈಬ್ರಿಡೈಸೇಷನ್ ಅಂದರೆ ಅವರೇ ಹೇಳಿರೋ ಪ್ರಕಾರ sp3 ಒಂದು S ಆರ್ಬಿಟಲ್ಲು 3 p ಆರ್ಬಿಟಲ್ಲು ಇದೆ, ಅವು ಕಂಬೈನ್ ಆದಾಗ ಆವಾಗ ನನಗೇನಾಗುತ್ತೆ ಅಂದರೆ ಹೈಬ್ರಿಡ್ ಆರ್ಬಿಟಲ್ ಬರುತ್ತಲ್ಲ, ಆ ಹೈಬ್ರಿಡ್ ಆರ್ಬಿಟಲ್ಗೆ ನಾನು ಏನಂತ ಕರಿತೀನಿ, sp3 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಹೇಳ್ತೀನಿ. ಸೊ
ಇದಕ್ಕೆ ನಿಮಗೆ ಅಟಾಮಿಕ್ ಆರ್ಬಿಟಲ್ಸ್ಗೆ ಒಂದು ಶೇಪ್ ಇರುತ್ತೆ, ಹೈಬ್ರಿಡ್ ಆರ್ಬಿಟಲ್ಸ್ಗೆ ಅಥವಾ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗೆ ಶೇಪು ಚೇಂಜ್ ಆಗುತ್ತೆ. ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ನಿಮ್ಗೆ ಏನಾಗುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಅಟಾಮಿಕ್ ಆರ್ಬಿಟಲ್ದು ಶೇಪು ಬೇರೆ ಇರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ದು ಶೇಪು ಬೇರೆ ಇರುತ್ತೆ. ಇವನ್ ಎನರ್ಜಿ ಕಂಟೆಂಟ್ ಆಲ್ಸೋ ವಿಲ್ ಡಿಫರ್. ಸೊ ಈಗ ನೀವು ಈಗ ಎಸ್ ಆರ್ಬಿಟಲ್ನ ತೊಗೊಂಡ್ರೆ ಸ್ಪೆರಿಕಲ್ ಇದೆ, ಒಂದು ಎಸ್ ಸೇರ್ಕೋಬೇಕು, ಮೂರು ನಾನು ಏನು ಮಾಡಬೇಕು, ಪಿ ಆರ್ಬಿಟಲ್ನ ಕಂಬೈನ್ ಮಾಡಬೇಕು. ಮೂರು ಅಂದರೆ ಯಾವುದು, ಒಂದು ಪಿ ಎಕ್ಸ್ ಓರಿಯೆಂಟ್ ಆಗಿದೆ, ಇನ್ನೊಂದು ಪಿ ಝೆಡ್ಗಾಗಿದೆ, ಇನ್ನೊಂದು ಪಿ ವೈಗಾಗಿದೆ. ಸೊ ಅವನ್ನೆಲ್ಲ ಕಂಬೈನ್ ಮಾಡಿದಾಗ ನನಗೆ ಒಂದು ಹೊಸದು ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ, ಅದರದ್ದು ಶೇಪ್ ಬೇರೆ ಇರುತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ, sp3 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀನಿ. ಸೊ ಎಸ್ ಆರ್ಬಿಟಲು ಮೂರು ಪಿ ಆರ್ಬಿಟಲ್ ಕಂಬೈನ್ ಆದಾಗ ಈ ಚಿತ್ರದಲ್ಲಿ ಏನಿದೆಯಲ್ಲ ಆ ಥರ ನಿಮ್ಗೆ ಏನಾಗುತ್ತೆ ಅಂದರೆ ಆರ್ಬಿಟಲ್ಸ್ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಇಟ್ ಈಸ್ ಓರಿಯೆಂಟೆಡ್ ಇನ್ 4 ಕಾರ್ನರ್ಸ್ ಆಫ್ ದಿ ಟೆಟ್ರಾಹೀಡ್ರಲ್ ಆಗ್ತಾ ಇದೆ. ಬಾಂಡ್ ಆ್ಯಂಗಲ್ ಎಷ್ಟಿದೆ, 109 ಡಿಗ್ರಿ 28 ಮಿನಿಟ್ಸ್ ಇರುತ್ತೆ. ಸೊ ಈ ಥರ ನಿಮಗೆ ಒಂದು ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಸಿನ್ಸ್ ನಿಮಗೆ ಒಟ್ಟು ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಾ ಇದೆ, 4 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಾ ಇದೆ, ಒಂದು ಎಸ್ ಮತ್ತು 3 ಪಿ. ಹಾಗಾಗಿ ಒಟ್ಟು ಟೋಟಲ್ ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟಿದೆ, 4 ಅಟಾಮಿಕ್ ಆರ್ಬಿಟಲ್ಸ್ ಇರೋದಕ್ಕೋಸ್ಕರ 4 ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಹೋಗ್ತದೆ. ಸೊ ಒಂದೊಂದು ಲೋಬ್ ನಾನು ಏನು ತೋರಿಸಿದ್ದೇನಲ್ಲ ಅದು ಒಂದೊಂದು ನಂದು sp3 ಹೈಬ್ರಿಡ್ ಆರ್ಬಿಟಲ್ಸ್. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗ್ತವೆ, ಕಂಬೈನ್ ಆದಾಗ ನಮ್ಗೆ ಏನಾಗುತ್ತೆ, ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಹೈಬ್ರಿಡ್ ಆರ್ಬಿಟಲ್ಸು ಅಗೇನ್ ದೇ ಅಂಡರ್ಗೋ ಓವರ್ಲ್ಯಾಪಿಂಗ್ ಆ್ಯಂಡ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಬಾಂಡ್ ಅಂತ ಹೇಳ್ತೀವಿ. ಸೊ ನನಗೆ ಹೈಬ್ರಿಡೈಸೇಷನ್ ಅಂದ್ರೆ ಏನು, ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ದಿ ಹೈಬ್ರಿಡ್ ಆರ್ಬಿಟಲ್ಸ್. ಇಲ್ಲಿ ಏನಾಗ್ತಿದೆ, sp3 ಹೈಬ್ರಿಡೈಸೇಷನ್ ಆಗ್ತಾ ಇರೋದಕ್ಕೋಸ್ಕರ ಒಂದು ಎಸ್ 3 ಪಿ ಆರ್ಬಿಟಲ್ಸು ಕಂಬೈನ್ ಆಗ್ತಿದೆ. ಅವು ಕಂಬೈನ್ ಆದಾಗ ಒಟ್ಟು ಎಷ್ಟು ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗ್ತಾ ಇದೆ, ಒಟ್ಟು 4 ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗ್ತಾ ಇರೋದಕ್ಕೋಸ್ಕರ ನನಗೆ 4 sp3 ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಇದೆ. ಸೊ ಒಂದೊಂದು ಲೋಬ್ ನಾನು ಏನು ಬರ್ತಿದ್ದೀನಿ ಅದು ನಂದು sp3 ಹೈಬ್ರಿಡ್ ಆರ್ಬಿಟಲ್. ಸೊ ಇವಾಗ ಏನು ಮಾಡಬೇಕು, ನಾನು ಸಿಲಿಕಾನ್ ಆಸ್ ಅನ್ ಎಕ್ಸಾಂಪಲ್ ತಗೋಬೇಕು. ಸಿಲಿಕಾನಲ್ಲಿ ನಂದು ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಸಿಲಿಕಾನ್. ಸೊ ಸಿಲಿಕಾನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ ಅಂತ ನಾನು ನೋಡ್ಕೋಬೇಕು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ 1s2 2s2 2p6 3s2 3p2 ಇದೆ. ಇದು ಯಾವಾಗಿದ್ದು, ಗ್ರೌಂಡ್ ಸ್ಟೇಟಲ್ಲಿ ಇದ್ದಾಗ. ಸೊ ಅಗೇನ್ ಕೆಲವೊಂದು ಮಾಲಿಕ್ಯೂಲ್ಸ್ ಏನಾಗ್ತವೆ, ಬಿಫೋರ್ ಅಂಡರ್ಗೋಯಿಂಗ್ಗೆ ಗ್ರೌಂಡ್ ಸ್ಟೇಟಲ್ಲಿ ಆಗಲ್ಲ, ಎಕ್ಸೈಟೆಡ್ ಸ್ಟೇಟಲ್ಲಿ ಆಗ್ತವೆ. ಸೊ ಸಿಲಿಕಾನ್ದು ನಿಮ್ಗೆ ಏನಾಯಿತು, 1s2 2s2 2p6 3s2 3p2 ಇದೆ. ಸೊ ನನಗೆ ಗೊತ್ತು ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದಿ ವೇಲೆನ್ಸ್ ಎಲೆಕ್ಟ್ರಾನ್, ಬಿಕಾಸ್ ಓನ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಲ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಸೊ ಹಾಗಾಗಿ ನನಗೆ 3s 3p ಮಾತ್ರ ತಗೊಳ್ತೀನಿ. ಅವು ಗ್ರೌಂಡ್ ಸ್ಟೇಟಲ್ಲಿ ಏನಾಗುತ್ತೆ, ಈ ಥರ 3s2 3p2 ಇರುತ್ತೆ. ಆದರೆ ಎಕ್ಸೈಟೆಡ್ ಸ್ಟೇಟಿಗೆ ಬಂದಾಗ ಏನಾಗುತ್ತೆ ಅಂತಂದರೆ, ಒನ್ ಆಫ್ ದಿ 3s ಆರ್ಬಿಟಲ್ ವಿಲ್ ಬಿ ಮೈಗ್ರೇಟೆಡ್ ಟು ಪಿ ಆರ್ಬಿಟಲ್. ಇದು ಬಿಫೋರ್ ಅಂಡರ್ ಗೋಯಿಂಗ್ ಎ ಹೈಬ್ರಿಡೈಸೇಷನ್. ಇದು ಹೈಬ್ರಿಡೈಸೇಷನ್ ಹಾಕಿನ ಮುಂಚೆನೇ ನಿಮ್ಮ ಸಿಲಿಕಾನ್ ಏನು ಮಾಡುತ್ತೆ ಅಂದರೆ, ಎಕ್ಸೈಟೆಡ್ ಸ್ಟೇಟಲ್ಲಿರೋದು ಒಂದು 3s ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನು 3pಗೆ ಹೋಗುತ್ತೆ. ಯಾಕೆ ಮೂವ್ ಆಗುತ್ತೆ ಅಂದರೆ, ಎನರ್ಜಿ ಕಂಟೆಂಟ್ ಏನಿದೆಯಲ್ಲ ಅದು ವೆರಿ ಸ್ಮಾಲ್ ಇರುತ್ತೆ, ವೆರಿ ಲಿಟ್ಲ್ ಇರುತ್ತೆ. ಹಾಗಾಗಿ 3s ಇಂದ 3p ಹೋಗೋದ್ರಿಂದ ತುಂಬ ಎನರ್ಜಿ ಡಿಫ್ರೆನ್ಸ್ ಏನಾಗಲ್ಲ. ಹಾಗಾಗಿ ಏನಾಗುತ್ತೆ, ದೇ ಗೋಯಿಂಗ್ ಟು ಮೈಗ್ರೇಟ್. ಸೊ ಈಗ ಏನಾಗ್ತಾ ಇದೆ, ಒಂದು ಎಸ್ ಆರ್ಬಿಟಲು 3s ಆರ್ಬಿಟಲು, 3 3p ಆರ್ಬಿಟಲ್ ವಿಚ್ ಆರ್ ಹ್ಯಾವಿಂಗ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಈಚ್, ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್, ದೇ ಅಂಡರ್ಗೋ ಹೈಬ್ರಿಡೈಸೇಷನ್. ಅಲ್ಲಿ ಮುಂಚೆ ಬರ್ದಂಗೆ ಅಲ್ಲಿ ಡಯಾಗ್ರಾಮ್ನಲ್ಲಿ ತೋರಿಸಿದ್ದೆ, ಇಲ್ಲೇನು ಮಾಡ್ತಾ ಇದ್ದೀನಿ ನಾನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೋರಿಸ್ತಾ ಇದ್ದೀನಿ. ಬ್ಲೂ ಕಲರಲ್ಲಿ ನಾನು ಸ್ಕ್ವೇರ್ ಹಾಕಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಒಂದು 3s 3 3p ಆರ್ಬಿಟಲ್ಸು ಕಂಬೈನ್ ಆಗ್ತಿದೆ. ಎಲ್ಲದರಲ್ಲೂ ಎಷ್ಟೆಷ್ಟಿದೆ, ಒಂದೊಂದು ಎಲೆಕ್ಟ್ರಾನ್ಸ್ ಇದೆ. ಸೊ ಅದು ಏನಾಗುತ್ತೆ, ಟು ಕಂಬೈನ್ ವಿತ್ ಕ್ಲೋರಿನ್. ಸೊ ಕ್ಲೋರಿನ್ದು ಅದು ಕ್ಲೋರಿನ್ ಯಾವುದು, ಅಟಾಮಿಕ್ ಆರ್ಬಿಟಲ್ ಆಫ್ ದಿ ಕ್ಲೋರಿನ್ ಇದು ಕಂಬೈನ್ ಆಗುತ್ತೆ. ಸೊ ನಂದು ಸಿಲಿಕಾನ್ ಏನಿತ್ತು, ಇಟ್ ವಾಸ್ ಅಂಡರ್ಗೋಯಿಂಗ್ ಎ ಹೈಬ್ರಿಡೈಸೇಷನ್. ಯಾವ ಹೈಬ್ರಿಡೈಸೇಷನ್ ಇತ್ತು, sp3 ಹೈಬ್ರಿಡೈಸೇಷನ್ ಇತ್ತು. sp3 ಹೈಬ್ರಿಡೈಸೇಷನ್ ಅಂದರೆ ನನಗೆ ಎಷ್ಟು ಲೋ ಬರುತ್ತೆ, 4 ಲೋ ಬರುತ್ತೆ, ವಿಚ್ ಆರ್ ಓರಿಯೆಂಟೆಡ್ ಇನ್ 4 ಕಾರ್ನರ್ಸ್ ಆಫ್ ದಿ ಟೆಟ್ರಾಹೀಡ್ರಲ್. ಬಾಂಡ್ ಆಂಗಲ್ ಮೇಂಟೈನ್ ಇಸ್ 109.5 ಡಿಗ್ರಿ ಇರುತ್ತೆ. ಸೊ ಆ ಹೈಬ್ರಿಡ್ ಆರ್ಬಿಟಲ್ನ ತಗೊಂಡು ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ಕ್ಲೋರಿನ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀನಿ, ಓವರ್ಲ್ಯಾಪ್ ಮಾಡ್ತೀನಿ. ಕ್ಲೋರಿನ್ ಅಗೇನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p6 3s2 3p5 ಇದೆ. ಸೊ ಇದಕ್ಕೆ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, 1 ಅನ್ಪೇರ್ಡ್ ಎಲೆಕ್ಟ್ರಾನ್. ಅಗೇನ್ ಹಿಯರ್ ಆಲ್ಸೋ ಓನ್ಲಿ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಲ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಕ್ಲೋರಿನ್ ಅಲ್ಲಿ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, 1 ಶಾರ್ಟೇಜ್ ಇದೆ ಎಲೆಕ್ಟ್ರಾನಿಕ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಆಗೋದಕ್ಕೆ. ಹಾಗಾಗಿ ಏನು ಮಾಡುತ್ತೆ, ಅದು ಕೊಡ್ತಾ ಇದೆ, ಕ್ಲೋರಿನ್ ಸಿಲಿಕಾನ್ ಕೊಡ್ತಾ ಇದೆ. ಹಾಗಾಗಿ ಕ್ಲೋರಿನ್ ಏನು ಮಾಡ್ತಾ ಇದೆ, ಈಸಿಯಾಗಿ ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದೇ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ.
ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ಥಿಯರಿನಲ್ಲಿ ನಿಮಗೆ 4 ಯೂನಿಟ್ ಬರುತ್ತೆ. ಅದರಲ್ಲಿ ಮೊದಲನೇ ಯೂನಿಟ್ ಯಾವುದು ಅಂದರೆ ಕೆಮಿಕಲ್ ಬಾಂಡಿಂಗು. ಆ ವಿಡಿಯೋಸ್, ಆ ಸೀರೀಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ 8ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಕೆಮಿಕಲ್ ಬಾಂಡಿಂಗಲ್ಲಿ ಅಯಾನಿಕ್ ಬಾಂಡಿಂಗು ಬರುತ್ತೆ, ಕೋವೆಲೆಂಟ್ ಬಾಂಡಿಂಗು ಬರುತ್ತೆ. ಕೋವೆಲೆಂಟ್ ಬಾಂಡಿಂಗಲ್ಲಿ 5ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ RCU NEP ಸೆಕೆಂಡ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮ್ಗೆ ಒಂದೇ ಕಡೆಗೆ ಬರ್ತಾ ಹೋಗುತ್ತೆ. ಸೊ ಆ ಸೀರೀಸಲ್ಲಿ ನಾನು ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗೋದಕ್ಕೆ ಒಂದು ಥಿಯರಿ ಬರುತ್ತೆ, ವೇಲೆನ್ಸ್ ಬಾಂಡ್ ಥಿಯರಿ. ಆ ವೇಲೆನ್ಸ್ ಬಾಂಡ್ ಥಿಯರಿ ಒನ್ ಆಫ್ ದಿ ಮೇಜರ್ ಕಾನ್ಸೆಪ್ಟ್ನ ತೊಗೊಳುತ್ತೆ. ಅದು ಯಾವುದು ಅಂದರೆ ಹೈಬ್ರಿಡೈಸೇಷನ್. ಆ ಹೈಬ್ರಿಡೈಸೇಷನ್ ಸೀರೀಸಲ್ಲಿ sp3 ಹೈಬ್ರಿಡೈಸೇಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು S ಆರ್ಬಿಟಲು, 3 P ಆರ್ಬಿಟಲು. ಈ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ನಿಮಗೆ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಇನ್ ಟರ್ಮ್ಸ್ ಗೋಯಿಂಗ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್. ದ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸು ಅಥವಾ ನಿಮ್ಮದು ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಇರ್ಬೋದು, ಬಾಂಡ್ ಆ್ಯಂಗಲ್ ಇರ್ಬೋದು, ಅದೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಸೀರೀಸಲ್ಲಿ ನಾನಿವತ್ತು sp3 ಹೈಬ್ರಿಡೈಸೇಷನ್ ಬಗ್ಗೆ taking help of have a structure. The molecule is tetrahedral with a bond angle 109 degree 28 minutes. So structure ಹೇಗಿರುತ್ತೆ ಅಂದರೆ ಸಿಲಿಕಾನ್ ಅಟ್ ದಿ ಸೆಂಟರ್, ಕ್ಲೋರಿನ್ ಒಂದು ಲೋಬ್ ಮೇಲಿರುತ್ತೆ, ಇನ್ನು 3 ಲೋಬು ಬೇರೆ ಕಡೆಗೆ ಇರುತ್ತೆ. ಸೊ ಸ್ಟ್ರಕ್ಚರ್ ಈ ಥರ ಇರುತ್ತೆ. ದಿಸ್ ಇಸ್ ದ ವೇ ಯು ಕ್ಯಾನ್ ಎಕ್ಸ್ಪ್ಲೈನ್ ದಿ ಹೈಬ್ರಿಡೈಸೇಷನ್ ಆಫ್ sp3 ಹೈಬ್ರಿಡೈಸೇಷನ್ ಟೇಕಿಂಗ್ ಸಿಲಿಕಾನ್ ಆಸ್ ಅನ್ ಎಕ್ಸಾಂಪಲ್. ಫಸ್ಟ್ ನೀವು ಹೈಬ್ರಿಡೈಸೇಷನ್ ಅಂದರೆ ಏನು ಅಂತ ಹೇಳಬೇಕು, sp3 ಹೈಬ್ರಿಡೈಸೇಷನ್ ಅಂದರೆ ಏನು ಅಂತ ಹೇಳಬೇಕು, ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ ಅಂತ ಹೇಳಬೇಕು. ನೆಕ್ಸ್ಟ್ ಹೈಬ್ರಿಡ್ ಆರ್ಬಿಟಲು ಕ್ಲೋರಿನ್ದು ಅಟಾಮಿಕ್ ಆರ್ಬಿಟಲ್ ಜೊತೆಗೆ P ಅಟಾಮಿಕ್ ಆರ್ಬಿಟಲ್ ಜೊತೆಗೆ ಕಂಬೈನ್ ಆದಾಗ ನಿಮಗೆ Cl4 ಬರುತ್ತೆ ಅಂತ ಹೇಳಬೇಕು. ಸ್ಟ್ರಕ್ಚರ್ ಹೇಳಬೇಕು, ಬಾಂಡ್ ಆ್ಯಂಗಲ್ ಹೇಳಬೇಕು. ಇದೆಲ್ಲ ರೆಗ್ಯುಲರ್ ಡಯಾಗ್ರಾಮ್ಸ್ ಇರುತ್ತೆ. ರೆಗ್ಯುಲರ್ ಡಯಾಗ್ರಾಮ್ಸ್ ಅಂತಂದರೆ ಆಲ್ ಬಾಂಡ್ ಆ್ಯಂಗಲ್ ಇಸ್ ಎಕ್ಸಾಕ್ಟ್ಲಿ ಸೇಮ್, ಬಾಂಡ್ ಲೆಂತ್ ಬಾಂಡ್ ಆ್ಯಂಗಲ್ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಅಂಥದಕ್ಕೆ ನಾವು ರೆಗ್ಯುಲರ್ ಜಾಮೆಟ್ರಿ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಮಾಲಿಕ್ಯೂಲ್ ದೇ ಗೋಯಿಂಗ್ ಟು ಹ್ಯಾವ್ ರೆಗ್ಯುಲರ್ ಟ್ರೀ. ಸಿಮಿಲರ್ ನಾನು ಇನ್ನೊಂದು ಎಕ್ಸಾಂಪಲ್ ತೊಗೋಬೋದು ಅಂದರೆ ಮೀಥೇನ್ನ ತೊಗೋಬೋದು. ಇದನ್ನು ಹೇಗೆ ಕೇಳ್ತಿದ್ದೀನಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ಇದರಲ್ಲಿ ಯಾವ್ಯಾವ ಹೈಬ್ರಿಡೈಸೇಷನ್ ಇದೆ ಅಂತ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಗೊತ್ತಿರಬೇಕು. ಅಗೇನ್ ಇದೇ ಸೇಮ್ ಎಕ್ಸಾಂಪಲ್ ವೆಸ್ಪಾರ್ ಥಿಯರಿನಲ್ಲೂ ನೀವು ಇನ್ ಡೀಟೇಲ್ ಓದ್ತಾ ಹೋಗ್ತೀರಾ. ಸೊ ವೆಸ್ಪಾರ್ ಥಿಯರಿನಲ್ಲೂ ನಾನು ಡೀಟೇಲ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೋಬೋದು. ಸೊ ಏನಾಗ್ತಿದೆ, ಕಾರ್ಬನ್ ಇದೆ, ಕಾರ್ಬನ್ ಇಸ್ ಆಲ್ಸೋ ಅಗೇನ್ sp3 ಹೈಬ್ರಿಡೈಸ್ಡ್. ಸೊ ಸಿಲಿಕಾನ್ ಫ್ಯಾಮಿಲಿಗೆ ಅದು ಬಿಲಿಂಗ್ ಆಗ್ತಿದೆ. ಸೊ ಅದಕ್ಕೆ 3 sp3 ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ. ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ S ಆರ್ಬಿಟಲ್ ಆಫ್ ದಿ ಹೈಡ್ರೋಜನ್. ಅಲ್ಲಿ P ಆರ್ಬಿಟಲ್ ಆಫ್ ದಿ ಕ್ಲೋರಿನ್ ಜೊತೆ ಕಂಬೈನ್ ಆಯಿತು. ಇಲ್ಲಿ S ಆರ್ಬಿಟಲ್ ಆಫ್ ದಿ ಹೈಡ್ರೋಜನ್ ಜೊತೆ ಕಂಬೈನ್ ಆಗಿ ನಿಮಗೆ ಈ ಥರ ಫಾರ್ಮೇಷನ್ ಬರುತ್ತೆ. ದಿಸ್ ಇಸ್ ಅನದರ್ ಎಕ್ಸಾಂಪಲ್ ಫಾರ್ sp3 ಹೈಬ್ರಿಡೈಸೇಷನ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.